ಬೆಂಗಳೂರಲ್ಲಿ ಒಂದು ಸೈಟ್ ತಗೊಂಡು ಮನೆ ಕಟ್ಕೋಬೇಕಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಆದ್ರೆ ಆ ಸೈಟ್ ರೇಟ್ಗಳನ್ನ ಕೇಳಿದ್ರೆ ನಮ್ಮ ಆಸೆ ಬರೀ ಆಸೆಯಾಗೆ ಉಳಿದೋಗುತ್ತೆ. ಆದ್ರೆ ಇವ್ರು ನೋಡಿ, ಇಲ್ಲಿ ಬರೀ 850 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾದಲ್ಲಿ ಎಂತ ಅದ್ಭುತವಾದ ಮನೆ ಕಟ್ಟಿದ್ದಾರೆ. ಇಷ್ಟು ಸಣ್ಣ ಸೈಟ್ ಅಲ್ಲೇ ಇಷ್ಟೊಂದು ಲಕ್ಸುರಿಯಸ್ ಮತ್ತೆ ಫ್ಯೂಚರ್ ಲೋಡೆಡ್ ಮನೆನ ಕಟ್ಟಿದ್ದಾರೆ ನಮ್ ಜಯಂತ್ ಅವರು. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೂ ಈ ತರ ಸಕಲ ಸೌಲಭ್ಯಗಳಿಂದ ಕೂಡಿರೋ ಮನೆ ಬೇಕಂದ್ರೆ ನಮ್ ಜಯಂತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮ್ಗೆ ಕಟ್ಕೊಡ್ತಾರೆ. ಸರ್, ಸೈಟು ಮೆಜರ್ಮೆಂಟ್ ಮತ್ತೆ ಬಿಲ್ಟಪ್ ಏರಿಯಾ ಎಷ್ಟು ಬರುತ್ತೆ ಇದು? ಸರ್, ಸೈಟ್ ಮೆಜರ್ಮೆಂಟ್ ಬಂದು ಮುಂದೆಗಡೆ 30 ಫೀಟ್ ಇದೆ, ಹಿಂದೆಗಡೆ 26 ಫೀಟ್ ಇದೆ. ಸೊ ಕ್ರಾಸ್ ಸೈಟ್ ಆದ್ರಿಂದ ನಾವು ಬರೀ 850 ಸ್ಕ್ವೇರ್ ಫೀಟ್ಸ್ ಅಲ್ಲಿ ಮನೆ ಕಟ್ಟಿದ್ವಿ. G+2.5 ಅಂದ್ರೆ G+3 ಬರ್ತಾ ಇದೆ. ಕೆಳಗಡೆ ಬಂದು ಪಾರ್ಕಿಂಗ್ ಬಿಟ್ಟಿದ್ದೀವಿ. 2 ಕಾರ್ಸ್ ಮತ್ತೆ 2 ಬೈಕ್ಸ್ ಪಾರ್ಕಿಂಗ್ ಅವ್ರಿಗೆ ಬೇಕಾಗಿತ್ತು. ಸೊ ಅವ್ರಿಗೆ 2 ಕಾರ್ 2 ಬೈಕ್ ಪಾರ್ಕಿಂಗ್ ಕೊಟ್ಬಿಟ್ಟು 14,000 ಸಮ್ ಕೊಟ್ಟಿದ್ದೀವಿ. 500 ಸ್ಕ್ವೇರ್ ಫೀಟ್ ಅಲ್ಲಿ ಮಿಕ್ಕಿದ್ದು ಮನೆ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಪಾರ್ಕಿಂಗ್ ಎಲ್ಲ ನೋಡಿದ್ರಿ, ಪಾರ್ಕಿಂಗ್ ಎಷ್ಟು ಸ್ಪೇಸ್ ಇದೆ ಅಂತ. ಸೊ ಇವಾಗ ಮನೆ ಎಂಟ್ರಿ ಆಗೋಣ. ಸೊ ಮನೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಒಂದು ಚಿಕ್ಕದೊಂದು ಲಿವಿಂಗ್ ಏರಿಯಾ, ಯಾರಾದರೂ ಗೆಸ್ಟ್ ಬಂದರೆ ಕುತ್ಕೊಳ್ಳೋಕ್ಕೆ ಇಲ್ಲ ಏನಾದರೂ ಮಾಡೋಕ್ಕೆ. ಸೊ ಲಿವಿಂಗ್ ಏರಿಯಾ ಕೊಟ್ಬಿಟ್ಟು ಡೈರೆಕ್ಟಾಗಿ ನಾವು ಇದು ಬಂದರೆ ಈ ರೂಮ್ ಬಂದು ಇದು ಬಂದು ಗೆಸ್ಟ್ ಬೆಡ್ರೂಮ್. ಸೊ ಗೆಸ್ಟ್ ಬೆಡ್ರೂಮಲ್ಲೂ ನಾವು ವಾರ್ಡ್ರೋಬ್ಸ್ ಎಲ್ಲ ನೀಟಾಗಿ ಕ್ಲಿಯರಾಗಿ ವಾರ್ಡ್ರೋಬ್ಸ್ ಕೊಟ್ಬಿಟ್ಟು ಇಷ್ಟೊಂದು ದೊಡ್ಡದು ಗೆಸ್ಟ್ ಬೆಡ್ರೂಮ್ ನಾವು ಆಲ್ರೆಡಿ ಗ್ರೌಂಡ್ ಫ್ಲೋರಲ್ಲಿ ಕೊಟ್ಟಿದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಬರೋದು ನಮ್ಮದು ಆಫೀಸ್ ರೂಮ್. ಸೊ ಈ ಆಫೀಸ್ ರೂಮು ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು, ಒಂದು ಆಫೀಸ್ ರೂಮ್ ಬೇಕು ನಮ್ಗೆ ಗ್ರೌಂಡ್ ಫ್ಲೋರಲ್ಲಿ ಅಂತ. ಪ್ಲಸ್ ನಾವೆಲ್ಲ ಸ್ವಿಚಸ್ ಯೂಸ್ ಮಾಡಿರೋದು ನೋಡ್ಬೋದು ನೀವು. ಎಲ್ಲ ಸ್ವಿಚಸ್ಸು ರೋಮಾ ಪ್ಲಸ್ಸೇ ಯೂಸ್ ಮಾಡಿದ್ದೀವಿ. ಯಾವುದೂ ಕಮ್ಮಿ ಬ್ರ್ಯಾಂಡ್ ಯೂಸ್ ಮಾಡಿಲ್ಲ, ಏನೂ ಇಲ್ಲ, ಎಲ್ಲ ರೋಮಾ ಪ್ಲಸ್ಸೇ ಯೂಸ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಹಂಗೆ ಬಂದರೆ ಒಂದು ಕಾಮನ್ ವಾಶ್ರೂಮ್ ಒಂದು ಕೊಟ್ಟಿದ್ದೀವಿ. ಸೊ ಇದು ನೋಡಿದ್ರೆ ಇದು ಕಾಮನ್ ವಾಶ್ರೂಮ್. ಎಲ್ಲ ಫಿಟ್ಟಿಂಗ್ಸ್ ಇದು ಬಂದಿದೆ, ಸೆರಾ ಬಂದಿದೆ. ಮಿಕ್ಸರಿಂದ ಹಿಡಿದು WC ಶವರ್ ಎಲ್ಲನೂ ಸೆರಾ ಬಂದಿದೆ. ಆಮೇಲೆ ಇದು ನೋಡಿದ್ರೆ ಇದು ಬೀಡಿಂಗ್ ವರ್ಕ್ಸ್ ಇದೆಲ್ಲ ಬೀಡಿಂಗ್ ವರ್ಕ್ಸ್ ಕೊಟ್ಟಿದ್ದೀವಿ. ಇದು ಆ್ಯಕ್ಚುಲಿ ನಮ್ಮ ಪೇಂಟರೇ ಮಾಡಿಕೊಟ್ಟಿದ್ದು. ಇದು ಮಾಡ್ತೀವಿ, ಇಲ್ಲಿ ಚೆನ್ನಾಗಿರುತ್ತೆ, ನಾನೇ ಮಾಡ್ಕೊಡ್ತೀನಿ ಅಂತ ಇದು ನಾವೇ ಮಾಡಿಸ್ಕೊಟ್ಟಿದ್ದು ಕ್ಲೈಂಟ್ಗೆ. ಚೆನ್ನಾಗಿರುತ್ತೆ ಅಂತ ಇದು ಮಾಡಿಸ್ಕೊಟ್ಟು ಗ್ರೌಂಡ್ ಫ್ಲೋರ್ ನೋಡಿದ್ವಿ. ಸೊ 850 ಸ್ಕ್ವೇರ್ ಫೀಟ್ ಬಿಲ್ಟಪ್ ಇರೋದ್ರಿಂದ ನಮಗೆ ಫಸ್ಟ್ ಫ್ಲೋರಲ್ಲಿ ಬರೀ ಹಾಲ್ ಮತ್ತು ಕಿಚನ್ ಬಂತು. ಬಟ್ ಕ್ಲೈಂಟ್ಗೂ ಕಿಚನ್ ಮತ್ತು ಹಾಲ್ ದೊಡ್ಡ ಸೈಜಸ್ ಬೇಕಾಗಿತ್ತು. ಸ್ವಲ್ಪ ಚೆನ್ನಾಗಿ ಲಿವಿಂಗ್ ಏರಿಯಾ ಮತ್ತು ಕಿಚನ್ನು ಚೆನ್ನಾಗಿ ವರ್ಕ್ ಮಾಡೋಕ್ಕೆ ಬೇಕಾಗಿತ್ತು. ಅಲೆಕ್ಸಾ, ಟರ್ನ್ ಆನ್ ಕಿಚನ್. ಓಕೆ. ಸೊ ಇವಾಗ ಇದನ್ನೇ ನೋಡ್ತಾ ಇದ್ರೆ ಇದು ಮಾಡ್ಯುಲರ್ ಕಿಚನ್ ಏನು ಮಾಡಿಸಿದ್ವಿ ನಾವು. ಸೊ ಮಾಡ್ಯುಲರ್ ಕಿಚನ್ ಇದೆ. ಸೊ ಇದರಲ್ಲಿ ಯುಟಿಲಿಟಿನೂ ಕೊಟ್ಟಿದ್ದೀವಿ. ಇದೇನು ನೋಡ್ತಾ ಇದ್ರೆ ಇದು ಆ್ಯಕ್ಚುಲಿ ಯುಟಿಲಿಟಿ ಇದು. ಸೊ ಇದನ್ನು ಸ್ಪೇಸ್ ಸೇವಿಂಗ್ ಮಾಡಬೇಕು ಅಂತ ಒಂದು ಕ್ರಾಸ್ ಡಯಾಗ್ನಲ್ ಕೊಟ್ಬಿಟ್ಟು ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ. ಸೊ ಅದಾದಮೇಲೆ ಇವಾಗ ಬರೋದು ನಾವು ಲಿವಿಂಗ್ ಹಾಲ್ಗೆ. ಸೊ ಲಿವಿಂಗ್ ಏರಿಯಲ್ಲಿ ನೋಡಿದ್ರೆ ಸೊ ಇಷ್ಟು ದೊಡ್ಡ ಸ್ಪೇಸ್ ಲಿವಿಂಗ್ ಏರಿಯಾ ಬಂದಿದೆ. ಸೊ ಲಿವಿಂಗ್ ಏರಿಯಲ್ಲಿ ಮೇಯ್ನ್ ನಮ್ಮದು ಇರೋದೇ ಇದು ಬೇ ವಿಂಡೋ. ಇದು ಆ್ಯಕ್ಚುಲಿ ಇನ್ನೂ ನಾವು ಬೆಡ್ಡೆಲ್ಲ ಏನೂ ಹಾಕಿಲ್ಲ, ಇದ್ರ ಮೇಲೆ ಹಾಕಬೇಕು. ಸೊ ಇದರಲ್ಲಿ ಫುಲ್ ಫ್ಯಾಮಿಲಿ ಕೂತ್ಕೊಂಡು ಪೀಸ್ ಔಟ್ ಮಾಡಬೇಕು ಅಂತ ನಾವು ಈ ಸ್ಪಾಟ್ ಮಾಡಿರೋದು. ಇಲ್ಲೊಂದು ಬೇ ವಿಂಡೋ ಕೊಟ್ಬಿಟ್ಟು ಇಲ್ಲಿ ಆ್ಯಕ್ಚುಲಿ ಒಂದು ಬೆಡ್ ಬರುತ್ತೆ, ಬೆಡ್ಡಲ್ಲಿ ಎಲ್ಲರೂ ಕುತ್ಕೋಬೋದು, ಆ ಥರ ಕೊಟ್ಟಿದ್ದೀವಿ. ಸೊ ದಿಸ್ ಇಸ್ ಅ ಲಿವಿಂಗ್ ಏರಿಯಾ. ಸೊ ಫಸ್ಟ್ ಫ್ಲೋರಲ್ಲಿ ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಫ್ಲೋರ್ ಕಿಚನ್ ಕೊಟ್ಬಿಟ್ಟು ಕಿಚನ್ ಪಕ್ಕದಲ್ಲಿ ನಾವು ಬಾಲ್ಕನಿ ಕೊಟ್ಟಿದ್ದೀವಿ. ಸೊ ಈ ಡೋರ್ ಏನು ನೋಡ್ತಾ ಇದ್ದೀರಾ, ಇದು 10F ನಾವು ಹಾಕ್ಸಿರೋದು. ಸೊ ಇದು ಬಂದು ಆ್ಯಕ್ಚುಲಿ ಮಸ್ಕಿಟೋ ಮೆಶ್ ಅಂತ, ಈ ಮೆಶ್ ಅಂತ ನಾವೇನು ಹೇಳ್ತೀವಿ. ಸೊ ಇದನ್ನು ನಾವು ಡ್ರಿಲ್ ಮಾಡಿದ್ರು ಇಲ್ಲ ಮ್ಯಾನ್ಯುಲಿ ಏನಾದರೂ ಓಡಿದ್ರು ಇದು ಬಂದು ಕಟ್ಟೇ ಆಗಲ್ಲ. ಕ್ಲೈಂಟಿಗೆ ಬಂದು ಆ್ಯಕ್ಚುಲಿ ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ವಾ. ಸೊ ಸೇಫ್ಟಿ ನೋಡ್ಬಿಟ್ಟು ನಾವು ಈ ಥರ ಡೋರ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ, ಸೇಫ್ಟಿ ಡೋರ್ ಥರ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದೇನು ನೋಡ್ತಾ ಇದ್ರೆ ಇದು ಬಾಲ್ಕನಿ. ಹಿಂಗಿದ್ರು ಫಸ್ಟ್ ಫ್ಲೋರ್ ಇದ್ದಾಗ ಒಂದು ಬಾಲ್ಕನಿ ಏರಿಯಾ ಬೇಕೇ ಬೇಕು. ಈ ಟೈಮಲ್ಲಿ ಎಲ್ರಿಗೂ ಯಾರು ಮನೆ ಕಟ್ತಾರೋ ಅವ್ರಿಗೊಂದು ಬಾಲ್ಕನಿ ಬೇಕೇ ಬೇಕು. ಅದ್ರ ಮೇಲೆ ಬಂದರೆ 2 ರೂಮ್ ಇದೆ. ಒಂದು ಬಂದು ಮಾಸ್ಟರ್ ಬೆಡ್ರೂಮ್, ಸೊ ಫಾದರ್ಸ್ ಬೆಡ್ರೂಮ್. ಇನ್ನೊಂದು ಬಂದು ಸನ್ಸ್ ಬೆಡ್ರೂಮ್. ಸೊ ಅವ್ರ ಬೆಡ್ರೂಮ್ ಬಂದಿದೆ, 2 ಬೆಡ್ರೂಮ್ ಬಂದಿದೆ. ಸೊ ಕೆಳಗಡೆ ಏನು 2 ರೂಮ್ ನೋಡಿದ್ರಿ, ಅದಾದಮೇಲೆ ಇದು ಬಂದು ಥರ್ಡ್ ಫ್ಲೋರಲ್ಲಿ ಕೆಳಗಡೆ ಇರೋ ಸೇಮ್ ರೂಮ್ನ ರೆಪ್ಲಿಕೇಟ್ ಮಾಡಿದ್ದೀವಿ. ಸೊ ಇದೇ ನೋಡ್ತಾರೆ, ಸೇಮ್ ಫುಲ್ ವಾರ್ಡ್ರೋಬ್ಸ್ ಇದೆ. ಸೊ ಸೇಮ್ ಕೆಳಗಡೆ ಇರೋ ಮಾಸ್ಟರ್ ಬೆಡ್ರೂಮ್ನ ನಾವಿಲ್ಲಿ ರೆಪ್ಲಿಕೇಟ್ ಮಾಡಿದ್ದೀವಿ. ಇವ್ರಿಗೆ ಕ್ಲೈಂಟ್ಗೂ ಅಷ್ಟೇ ದೊಡ್ಡ ಬೆಡ್ರೂಮ್ ಬೇಕಾಗಿತ್ತುಗೋಸ್ಕರ ಸೊ ಅದನ್ನೇ ರೆಪ್ಲಿಕೇಟ್ ಮಾಡಿ ಈ ಥರ ಒಂದು ಇಂಟೀರಿಯರ್ಸ್ ಮಾಡಿಸಿ, ಇಲ್ಲಿ ಈ ಥರ ಕಬೋರ್ಡ್ ಯೂನಿಟ್ ಆಗಲಿ ಇಂಟೀರಿಯರ್ಸ್ ಆಗಲಿ ಈ ಥರ ಮಾಡಿಸಿ ಹಿಂಗೆ ಕೊಟ್ಟಿದ್ದೀವಿ. ನೆಕ್ಸ್ಟು ಇದರಲ್ಲೂ ಅಟ್ಯಾಚ್ಡ್ ಇದೆ. ಸೊ ಇದೇನಿದೆ, ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಇದೆ, ಡ್ರೆಸ್ಸರ್ ಏರಿಯಾ. ಇದು ಇನ್ನೂ ಬರಬೇಕು, ಇನ್ನೂ ಫರ್ನಿಚರ್ ಬರುತ್ತೆ. ಅದಾದಮೇಲೆ ಇದು ವಾಶ್ರೂಮ್. ಸೊ ವಾಶ್ರೂಮಲ್ಲಿ ನಾವು ಮೇಯ್ನಾಗಿ ಕೊಟ್ಟಿರೋ ಒಂದೇ ಒಂದು ಥಿಂಗ್ ಬಂದು ಯಾರು ಆ್ಯಕ್ಚುಲಿ ಇದು ಯೂಸ್ ಮಾಡಲ್ಲ. ಸೊ ನಾವು ಅದನ್ನು ಕೊಟ್ಟಿದ್ದೀವಿ. ವಾಶ್ರೂಮಲ್ಲಿ 2 ವಾಲ್ ಕೊಟ್ಟಿದ್ದೀವಿ.
ಒಂದು ಬಂದು ನಾನು ಹೇಳ್ದಂಗೆ ಹಾಟ್ ವಾಟರ್ ಲೈನ್ ಬಂದೇ ಬರುತ್ತೆ ಮತ್ತೆ ಕೋಲ್ಡ್ ವಾಟರ್ ಲೈನ್. ಇದನ್ನ ನಾವೇನಾದ್ರೂ ಇವಾಗ ಓಪನ್ ಆಗಿದೆ, ಸೊ ಇವಾಗ ಇದು ಕ್ಲೋಸ್ ಮಾಡಿದ್ರೆ ಫುಲ್ ವಾಶ್ರೂಮ್ ಕ್ಲೋಸ್ ಆಗ್ಬಿಡುತ್ತೆ, ಎಲ್ಲೂ ನೀರು ಬರಲ್ಲ. ಏನಾದರೂ ಪ್ರಾಬ್ಲಮ್ ಆಗಿತ್ತು ರಿಪೇರ್ ಮಾಡ್ಬೇಕಂದ್ರೆ ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಸಾಕು, ಫುಲ್ ವಾಶ್ರೂಮಲ್ಲಿ ಈ ವಾಶ್ರೂಮಲ್ಲಿ ಏನು ಬೇಕಂದ್ರೆ ರಿಪೇರ್ ಮಾಡ್ಕೋಬೋದು. ಸರ್ ಈ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಹೇಳಿ, ಯಾವ ಥರ ಫುಟಿಂಗ್ ಯೂಸ್ ಮಾಡಿದ್ದೀರಾ, ಮತ್ತು ಬೀಮ್ಗಳೆಲ್ಲ ಏನು ನೀವು ಡಿಫ್ರೆಂಟಾಗಿ ಏನು ಮಾಡಿದ್ದೀರಾ, ಇದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸರ್ ಸ್ಟ್ರಕ್ಚರ್ ಬಗ್ಗೆ ಹೇಳಬೇಕಂದ್ರೆ ಏನೂ ಇಲ್ಲ. ಇವಾಗ ಮುಂದ್ಗಡೆ ಏನು ನೋಡ್ತಾ ಇದ್ದೀರಾ ಪಾರ್ಕಿಂಗಲ್ಲಿ ಕ್ಲೈಂಟ್ದು ಫಸ್ಟ್ ರಿಕ್ವೈರ್ಮೆಂಟ್ ಇದ್ರೆ ನನಗೆ ಸೆಂಟ್ರಲ್ ಕಾಲಮ್ ಬೇಡ, ನನಗೆಲ್ಲ ಓಪನ್ ಪಾರ್ಕಿಂಗ್ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ, ಮುಂದೆಗಡೆ ಮಾತ್ರ ಎರಡೇ ಕಾಲಮ್ ದೊಡ್ಡದು ಕೊಟ್ಬಿಟ್ಟು ಮಿಕ್ಕಿದ ಎಲ್ಲ ಕಾಲಮ್ ಏನು ಮನೇಲಿ ನಾವು ಯೂಸ್ ಮಾಡಿದ್ವಿ ಎಲ್ಲ 12x6 ಕಾಲಮ್ಸ್ ಯೂಸ್ ಮಾಡಿದ್ವಿ. ಸೊ ಯಾವ್ದು ದೊಡ್ಡ ಕಾಲಮ್ ಯೂಸ್ ಮಾಡಿಲ್ಲ, ಈ 2 ಕಾಲಮ್ ಬಿಟ್ಟು ಇದು 15x15 ಕಾಲಮ್ಸ್ 2 ಬಿಟ್ಟು ಮಿಕ್ಕಿದೆಲ್ಲ ಯೂಸ್. ಯಾಕಂದ್ರೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇನ್ ಇದ್ದಿದ್ದೆ ಸೆಂಟ್ರಲ್, ನನಗೆ ಕಾಲಮ್ಸ್ ಬೇಡ, ಹೌದು ನನಗೆ ಫ್ರೀ ಫುಲ್ ಪಾರ್ಕಿಂಗ್ ಇರಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಸ್ಟ್ರಕ್ಚರಲ್ಲಿ ನಾವು ಇದನ್ನ ಮಾಡಿದ್ವಿ. ಎಲ್ಲ ಫುಟಿಂಗ್ ಎಲ್ಲ ನಾರ್ಮಲ್ ಫುಟಿಂಗ್ ಇದೆ. ಸೊ ಕಂಬೈನ್ ಫುಟಿಂಗ್ ಎಲ್ಲ ನಾವೇನು ಮಾಡಿಲ್ಲ, ಎಲ್ಲ ನಾರ್ಮಲ್ ಫುಟಿಂಗ್ ಮಾಡ್ಬಿಟ್ಟು ಓಪನ್ ಪಾರ್ಕಿಂಗ್ ಸ್ಪೇಸ್ ಬಿಟ್ಟಿದ್ವಿ. ಸಾಯಿಲ್ ಟೆಸ್ಟ್ ಏನಾದರೂ ಮಾಡಿಸಿ ಸಾಯಿಲ್ ಟೆಸ್ಟ್ ಎಸ್, ಇದು ಬಿಲ್ಡಿಂಗ್ ಅಲ್ಲಿ ನಾವು ಫಸ್ಟ್ ಮಾಡದೆ, ಯಾವುದೇ ಲೇಔಟ್ ಆಗಲಿ ಎಲ್ಲೇ ಆಗಲಿ ಫಸ್ಟ್ ಮಾಡಿಸೋದೇ ಸಾಯಿಲ್ ಟೆಸ್ಟ್. ಏನಕ್ಕೆ ಸರ್ ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸೋದಿಲ್ಲ? ಸಾಯಿಲ್ ಟೆಸ್ಟ್ ಮಾಡಿಸೋದು ಏನಂದ್ರೆ SBC ಆಫ್ ದ ಸಾಯಿಲ್, SBC ಆಫ್ ದ ಸಾಯಿಲ್, ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಆಫ್ ದ ಸಾಯಿಲ್ ನೋಡೋಕ್ಕೆ ಎಷ್ಟು ಕಾಲಮ್ ಎಷ್ಟು ಕೆಳಗಡೆ ಹೋಗಬೇಕು, ಇಲ್ಲ ಕಾಲಮ್ ನನಗೆ 3 ಫೀಟ್ಗೆ ಸಾಕು ಇಲ್ಲ 5 ಫೀಟ್ಗೆ ಸಾಕು. ಸೊ ಹಂಗಿದ್ದಾಗ ನಾವು SBC ಆಫ್ ದ ಸಾಯಿಲ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದು ಕಾಲಮ್ ಎಷ್ಟು ಅಡಿಗೆ ಹೋಗಬೇಕು ಅಂತ. ಸುಮ್ಮನೆ ಹಂಗೆ ಸರಿ ಆಯ್ತು 8 ಅಡಿ ಮಾಡ್ಬಿಟ್ಟು 8 ಅಡಿ ಕೆಳಗೆ ಹೋಗ್ಬಿಟ್ರೆ ಸುಮ್ಮನೆ ವೇಸ್ಟೇಜ್ ಆಗುತ್ತೆ ಅದು. ಸೊ SBC ಆಫ್ ದ ಸಾಯಿಲ್ ಎಷ್ಟಿರುತ್ತೆ ಅಷ್ಟುವರೆಗೂ ನಾವು ಕಾಲಮ್ ಹಾಕಿದ್ರೆ ಸಾಕು. ಸೊ ಎಲ್ಲ ಕಾಲಮ್ಸ್ದು ನಮ್ದೇ ಫುಟಿಂಗ್ ಡೆಪ್ತ್ ಬಂದು ಎಲ್ಲಾನು 5 ಫೀಟೇ ಬಂದಿದೆ. SBC ಪ್ರಕಾರ ನಮಗೆ 5 ಫೀಟೇ ಕೊಡಬೇಕಾಗಿತ್ತು, ಅದಕ್ಕೆ ನಾವು 5 ಫೀಟೇ ಕೊಟ್ವಿ, ಜಾಸ್ತಿನೂ ಹೋಗಿಲ್ಲ ಕಮ್ಮಿನೂ ಮಾಡಿಲ್ಲ. ಎಷ್ಟಾಗ್ಬೋದು ಸರ್ ಇವಾಗ ಒಂದು ಸಾಯಿಲ್ ಟೆಸ್ಟ್ ಮಾಡಬೇಕು ಅಂದ್ರೆ? ಸಾಯಿಲ್ ಟೆಸ್ಟ್ ಮಾಡಬೇಕಂದ್ರೆ ನಾರ್ಮಲ್ ಆಗಿ ನಿಮಗೆ 3 ಪಾಯಿಂಟ್ ಮಾಡ್ತಾರೆ ಆಯ್ತಾ. ಒಂದು ನಾರ್ತ್ ಅಲ್ಲಿ ಮಾಡ್ತಾರೆ, ಈಸ್ಟ್ ಅಲ್ಲಿ ಮಾಡ್ತಾರೆ, ವೆಸ್ಟ್ ಅಲ್ಲಿ ಅವ್ರ ಇಷ್ಟ ಪಾಯಿಂಟ್ಸ್ ಎಲ್ಲಾದ್ರೂ ನಾವು ಕೊಡ್ಬೋದು. ಆ ಪಾಯಿಂಟ್ಸ್ ಪ್ರಕಾರ 3 ಪಾಯಿಂಟ್ ಮಾಡಕ್ಕೆ 1 ಪಾಯಿಂಟ್ ಅವ್ರು ಏನಿಲ್ಲ ಅಂದ್ರೆ 2500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಷ್ಟೇನಾ? ಅಷ್ಟೇ. 7500ಗೆ ನಮ್ಗೆ SBC ಆಫ್ ದ ಸಾಯಿಲ್ ಇದು ಸಾಯಿಲ್ ಟೆಸ್ಟಿಂಗ್ ಮುಗಿದೋಗುತ್ತೆ. ಸರ್ ಈ ಸಾಫ್ಟ್ವೇರ್ ಹಾಕ್ಸಿದಿರಲ್ಲ, ಏನಕ್ಕೆ ಇದು? ಸಾಫ್ಟ್ವೇರ್ ಹಾಕ್ಸಿರೋದೇ ಹಾರ್ಡ್ ವಾಟರ್ನ ನಾರ್ಮಲ್ ವಾಟರ್ ಮಾಡಕ್ಕೆ. ಸೊ ಈ ಕಡೆ ಬೆಂಗಳೂರಲ್ಲೆಲ್ಲ ನಮ್ದು ಹಾರ್ಡ್ ವಾಟರ್ ಸಿಗ್ತಾ ಇದೆ, ಕಾವೇರಿ ವಾಟರ್ ಸಿಗ್ತಾ ಇಲ್ಲ. ಕಾವೇರಿ ವಾಟರ್ ಬೇಕಂದ್ರೆ ನಾವು ಟ್ಯಾಂಕರೇ ಓಡಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಹಾರ್ಡ್ ವಾಟರ್ ಸಿಗ್ತಾ ಇರೋದ್ರಿಂದ ಹೆಲ್ತ್ಗೂ ತುಂಬ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಸ್ಕಿನ್ ರ್ಯಾಷಸ್ ಬರ್ತಾ ಹೋಗುತ್ತೆ, ಎಲ್ಲ ಬರ್ತಾ ಹೋಗುತ್ತೆ. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ನನಗೆ ಸಾಫ್ಟ್ವೇರ್ ಬೇಕೇ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಸಾಫ್ಟ್ವೇರ್ ಅವಾಗ ಹಾಕ್ಕೊಟ್ಟಿದ್ವಿ. ಈ ಸಾಫ್ಟ್ವೇರ್ ಕಾಸ್ಟ್ ಎಕ್ಸ್ಟ್ರಾ ಆಗಿದೆ, ಬಟ್ ಪ್ಲಂಬಿಂಗ್ ಖರ್ಚೆಲ್ಲ ನಮ್ಮ ಇದರಲ್ಲೇ ಬಂದಿದೆ. ಪ್ಲಂಬಿಂಗ್ ಲೈನ್ಸ್ ಎಲ್ಲ ಪ್ಲಂಬಿಂಗ್ ಲೈನ್ಸು ಸಾಲ್ಟ್ ಬಂದು ಅಕ್ಯುಮಿಲೇಟ್ ಆಗಲ್ಲ. ಸೊ ಸಾಫ್ಟ್ವೇರ್ ಇರೋದ್ರಿಂದ ಎಲ್ಲ ಪ್ಲಂಬಿಂಗ್ ಲೈನ್ಸು ನಾರ್ಮಲ್ ಆಗಿ ನೀಟಾಗಿರುತ್ತೆ, ಎಷ್ಟೇ ವರ್ಷ ಆದ್ರೂ ನೀಟಾಗಿದೆ. ಯಾಕಂದ್ರೆ ಎಲ್ಲ ಸಾಲ್ಟ್ ಇದರಲ್ಲೇ ಬಂದು ಅಕ್ಯುಮಿಲೇಟ್ ಆಗ್ಬಿಡುತ್ತೆ. ಆಕ್ವಾಮ್ ಬ್ರಿಮ್ ಅಂತ ನಾವು ಇದೊಂದು ಯೂನಿಟ್ ಯೂಸ್ ಮಾಡಿದ್ದೀವಿ. ಇದರಲ್ಲಿ ಏನೇ ಕನೆಕ್ಷನ್ಸ್ ಇಲ್ಲ, ಏನೇ ಇದ್ರೂ ನಿಮ್ಗೆ ಸಿಗ್ನಲ್ ಇಂದ ಆಪರೇಟ್ ಆಗುತ್ತೆ. ಇದರಿಂದ ಸಿಗ್ನಲ್ ನಮಗೆ ಸಂಪ್ಗೆ ಹೋಗುತ್ತೆ, ಸಂಪಲ್ಲಿ ಎಷ್ಟು ನೀರಿದೆ ಅಂತ ಗೊತ್ತಾಗುತ್ತೆ. ಮೇಲ್ಗೂ ಒಂದು ಸೆನ್ಸರ್ ಇಟ್ಟಿದ್ದೀವಿ, ಅದರಲ್ಲಿ ಎಷ್ಟು ನೀರಿದೆ ಅಂತ ಗೊತ್ತಾಗುತ್ತೆ. ಪ್ರಾಪರ್ ಆಗಿ ಎಲ್ಲ ಸಿಗ್ನಲ್ಸ್ ಮುಟ್ಟಾನೆ ಟ್ರಾವೆಲ್ ಆಗುತ್ತೆ ಹೊರತು ಇದರಲ್ಲಿ ಏನು ವೈರಿಂಗ್ ಇಲ್ಲ. ಆ್ಯಪ್ ಇದೆ, ಆ್ಯಪಲ್ಲಿ ನಮಗೆ ಸಂಪಲ್ಲಿ ಎಷ್ಟು ನೀರಿದೆ ಅಂತಲೂ ಗೊತ್ತಾಗುತ್ತೆ. ಸೊ ಯಾವಾಗ ನಾವು ನೀರು ಆರ್ಡರ್ ಮಾಡಬೇಕು, ಇಲ್ಲ ಯಾವಾಗ ನೀರು ಓಪನ್ ಮಾಡಬೇಕು, ಬೋರ್ ಯಾವಾಗ ಆನ್ ಮಾಡಬೇಕು ಎಲ್ಲ ಗೊತ್ತಾಗ್ಬಿಡುತ್ತೆ. ವೈರ್ ಏನು ಇಲ್ಲ ಅಂತ ಹೇಳ್ತೀರಾ? ವೈಫೈ ಎಲ್ಲ ಎಲ್ಲ ವೈಫೈ ಕನೆಕ್ಟೆಡ್ ಇದೆ ಸರ್. ಇದು ಕಾಸ್ಟ್ಲಿ ಇರ್ಬೋದಲ್ವಾ ಏನೋ? ಸೊ ಇಲ್ಲ ಸರ್, ಈ ಮಾಡೆಲ್ ಹಾಕ್ಸಕ್ಕೆ ನಮಗೆ ನಾಟ್ ಮೋರ್ ದನ್ 9000 ರೂಪೀಸ್. 9000 ಅಷ್ಟೇ. ಇದನ್ನ ಹಾಕ್ಸಕ್ಕೆ 9000 ಆಯ್ತು. ವೈರ್ಡೆ ಆಲ್ಮೋಸ್ಟ್ 5000 6000. ವೈರ್ಡೆ ಆಲ್ಮೋಸ್ಟ್ 6000 6500 ಆಗುತ್ತೆ. ಒಂದು 3000 ಖರ್ಚು ಮಾಡಿದ್ರೆ ನಮಗೆ ಹೆಡ್ಡೇಕ್ ಇಲ್ಲ ಅಲ್ಲ. ಇದು ಎನಿ ಟೈಮ್ ನಡೀತಾ ಇರುತ್ತೆ, ವೈರ್ ಫಾಲ್ಟ್ ಆಗಲ್ಲ, ಏನಾಗಲ್ಲ, ಲೈಫ್ ಬರುತ್ತೆ. ಸರ್ ಈ ಡೋರ್ ಲಾಕ್ ಮತ್ತೆ ಈ ಡೋರ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಡೋರ್ ಲಾಕ್ ಹೇಳ್ಬೇಕಂದ್ರೆ ನಾವು ಕ್ಯೂಬೋ ಇಂದ ಹಾಕ್ಸಿದೀವಿ. ಇದನ್ನ ಆಕ್ಚುಲಿ ಯಾರು ಬಂದು ಡೋರ್ ಬೆಲ್ ಪ್ರೆಸ್ ಮಾಡಿದ್ರೆ ಒಳಗಡೆ ಡೋರ್ ಬೆಲ್ಲು ಹೊಡಿಯುತ್ತೆ, ಪ್ಲಸ್ ಕ್ಲೈಂಟ್ ಫೋನ್ಸ್ ಯಾವ್ದು ಕನೆಕ್ಟ್ ಮಾಡ್ತೀವೋ ಅದಕ್ಕೆಲ್ಲ ವಿಡಿಯೋ ಕಾಲ್ ಆಪ್ಷನ್ ಬಂದ್ಬಿಡುತ್ತೆ. ಸೊ ಇದ್ರಲ್ಲೇ ನೋಡ್ಬೇಕಂದ್ರೆ ಕ್ಯಾಮ್ರಾ ಇದೆ. ಸೊ ಕ್ಯಾಮ್ರಾ ಯಾರು ಬರ್ತಾರೆ ಅಂತ ನೋಡ್ಬಿಟ್ಟು ಅವರೇ ಫೋನಲ್ಲಿ ಆಪರೇಟ್ ಮಾಡಿ ಡೋರು ಓಪನ್ ಮಾಡ್ಬೋದು. ಸೊ ದಟ್ ಇಸ್ ದ ಟೆಕ್ನಾಲಜಿ ದಟ್ ಯು ಹ್ಯಾವ್ ಯೂಸ್. ಇದು ಬರ್ಮಾ ಬಾರ್ಡರ್ ಡೋರು. ಸೊ ಇದು ಆಲ್ಮೋಸ್ಟ್ 8x4 ಇದೆ. ಫುಲ್ ಡೋರ್ ಸೈಜ್ ನೋಡ್ಬೇಕಂದ್ರೆ 8x4 ಡೋರ್ ಸೈಜ್ ನೋಡ್ಬೇಕಂದ್ರೆ ಇದು ನಾವು ಆಕ್ಚುಲಿ ಸೆಲ್ ಬೋರ್ಡ್ ತಗೊಬಂದಿದ್ನ ನೀಟಾಗಿ ಮಾಡಿಸಿ ಕಾರ್ವಿಂಗ್ ಮಾಡಿಸಿ ತಗೊಬಂದು ಹಾಕ್ಸಿದ್ದು. ನಾವು ಇದ್ರಲ್ಲಿ ಆಕ್ಚುಲಿ ಬ್ರಾಸ್ ಹೋಲ್ಡಿಂಗ್ಸ್ ಎಲ್ಲ ಇತ್ತು. ಸೊ ನಾವು ಬರೀ ವುಡ್ಡೇ ಇರ್ಲಿ, ಬ್ರಾಸ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಬರೀ ಪ್ಲೇನ್ ಡೋರ್ ಈ ತರ ಮಾಡಿಸಿದ್ವಿ. ಸರ್ ಇದ್ರ ಬಗ್ಗೆ ಹೇಳಿ, ಏನಿದು? ಸರ್ ಇದು ಆಕ್ಚುಲಿ ಹೀಟ್ ಪಂಪ್. ಆಕ್ಚುಲಿ ಇದು ಫುಲ್ ಮನೆಗೆ ಇಲ್ಲಿಂದ ಹಿಡಿದು ಮೇಲಿಂದ ಹಿಡಿದು ಆಕ್ಚುಲಿ ಈ ಫ್ಲೋರ್ ಇಂದ ಹಿಡಿದು ಕೆಳಗೆರೆ ಗ್ರೌಂಡ್ ಫ್ಲೋರ್ ವರ್ಗೂ ಎಲ್ಲಲ್ಲಿ ನಾವು ಕೋಲ್ಡ್ ವಾಟರ್ ಕೊಟ್ಟಿದ್ದೀವೋ ಅಲ್ಲಲ್ಲಿ ಹೀಟ್ ವಾಟರ್ ಕೊಟ್ಟಿದ್ದೀವಿ. ಸೊ ಎಲ್ಲ ಇವಾಗ ಕಿಚನ್ ಅಲ್ಲಿ ಹೋದ್ರೆ ಕಿಚನ್ ಅಲ್ಲೂ ಡೈರೆಕ್ಟ್ ಆಗಿ ಹೀಟ್ ವಾಟರ್ ಬರುತ್ತೆ. ನಾವು ಯಾವುದೇ ಬಾತ್ರೂಮ್ ಅಲ್ಲೂ ಗೀಸರ್ ಪ್ರಾವಿಷನ್ ಬಿಟ್ಟಿದ್ದೇವೆ ಹೊರತು ಗೀಸರ್ ಎಲ್ಲೂ ಕೊಟ್ಟಿಲ್ಲ. ಸೊ ಎಲ್ಲದಕ್ಕೂ ಹೀಟ್ ಪಂಪ್ ಇಲ್ಲಿಂದ ಸಪ್ಲೈ ಆಗುತ್ತೆ. ಎಲ್ಲಾ ಬಾತ್ರೂಮ್ಗೂ ಹಾಕ್ಸೋದ್ರ ಬದಲು ಇದು ಒಂದು ಸೆಂಟ್ರಲೈಸ್ ಇಟ್ಬಿಟ್ರೆ ಫುಲ್ ಮನೆಗೆ ಬಿಸಿನೀರು ಬರೋಂಗ್ ಆಗುತ್ತೆ. ಈಗ ಹಾಟ್ ವಾಟರ್ ಕೊಟ್ಟಿದ್ದೀವಿ, ಕಿಚನ್ಗೆ ಹಾಟ್ ವಾಟರ್ ಕೊಟ್ಟಿದ್ದೀವಿ. ಸೊ ಎಲ್ಲದಕ್ಕೂ ಹಾಟ್ ವಾಟರ್ ಇವ್ರು ಬೇಕು ಅಂದ್ರಿಂದ ಈ ತರ ಒಂದು ಹೀಟ್ ಪಂಪ್ ಹಾಕ್ಸ್ಕೊಬಿಟ್ರೆ ಮುಗೀತು. ಎಲ್ಲದಕ್ಕೂ ಹೀಟ್ ವಾಟರ್ ಕೊಡ್ತೀವಿ. ಒಂದು ಲೈನ್ ಒಂದು ಎಕ್ಸ್ಟೆಂಡ್ ಮಾಡ್ಬೇಕಷ್ಟೇ ನಾವು ಎಲ್ಲದಕ್ಕೂ. ಅದು ಎಕ್ಸ್ಟೆಂಡ್ ಮಾಡ್ಬಿಟ್ರೆ ಫ್ಯೂಚರ್ ವರ್ಗೂ ಏನು ಪ್ರಾಬ್ಲಮ್ ಬರಲ್ಲ.
ಇನ್ನು ಗೀಸರ್ ಆದರೆ ನಿಮ್ಗೆ ಏನಾಗುತ್ತೆ, ಉಪ್ಪು ಕಟ್ಕೊಳ್ಳುತ್ತೆ, ಸರ್ವಿಸ್ ಮಾಡಬೇಕು. ಇದೆಲ್ಲ ಒಂದ್ಸಲ ಸರ್ವಿಸ್ ಮಾಡಿಸಿದ್ರೆ ಮುಗೀತು. 4 ಗೀಸರ್ ಸರ್ವಿಸ್ ಮಾಡ್ಸೋಕ್ಕೆ ಇದೊಂದು ಸರ್ವಿಸ್ ಮಾಡಿಸ್ಬೋದಲ್ವಾ. ಸೊ ಈ ಪಾಯಿಂಟ್ ನಾವು ಇಟ್ಕೊಂಡು ಹೀಟ್ ಪಂಪ್ ಮಾಡಿರೋದು. ಆ್ಯಕ್ಚುಲಿ ಬಾತ್ರೂಮ್ಗಳಲ್ಲಿ ಇಂಡಿವಿಜುವಲ್ ಗೀಸರ್ ಹಾಕ್ಸಿದ್ರೆ ಬರೀ ಬಾತ್ರೂಮಲ್ಲಿ ಮಾತ್ರ ಯೂಸ್ ಮಾಡ್ಬೋದು, ಮಾಡ್ಬೋದು. ಕಿಚನಲ್ಲಿ ಮಾಡೋಕ್ಕಾಗಲ್ಲ. ಕಿಚನಲ್ಲಿ ಮಾಡೋಕ್ಕಾಗಲ್ಲ. ಏನೇ ಇದ್ರು ಇವಾಗ ಕಿಚನಲ್ಲೂ ಒಂದು ಹೀಟರ್ ಹಾಕ್ಸ್ಬೇಕಾಗುತ್ತೆ, ಕೆಳಗಡೆ ಬರುತ್ತೆ, ಅದು ಒಂದು ಆಪ್ಷನ್ ಇದೆ, ಬರುತ್ತೆ. ಅದೆಲ್ಲ ಕಾಸ್ಟ್ಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಹೀಟ್ ಪಂಪ್ ತಗೊಂಡು ಫುಲ್ ಮನೆಗೆ ಸಪ್ಲೈ ಮಾಡ್ಬೋದಲ್ಲ ನಾವು. ಸೊ ಆದ್ರಿಂದ ಇದು ಕ್ಲೈಂಟ್ ಹತ್ರ ಹೇಳಿ ಕ್ಲೈಂಟ್ ನ ಒಪ್ಸಿ ನಾವು ಹೀಟ್ ಪಂಪು ಅವ್ರು ಎಕ್ಸ್ಟ್ರಾ ಕಾಸ್ಟೇ, ಬಟ್ ಅವ್ರನ್ನ ಒಪ್ಸಿ ನಾವು ಹಾಕ್ಸಿರೋದು. ಸೊ ಈ ಸ್ಟ್ರಕ್ಚರ್ ಮಾಡ್ತಿದಾರಲ್ಲ, ಏನದು ನೀವು ಮಾಡ್ತಿರೋದಾ ಇಲ್ಲ ಏನದು? ಸರ್ ಇದು ಬಂದು ನಾವೇ ಮಾಡಿಸಿದ್ದು, ಬಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಇದು ಕೂಡ ಇದ್ದಿದ್ದು ಎಕ್ಸ್ಟ್ರಾ ಆಗಿ ಫುಲ್ ಮನೆಗೆ ಸೋಲಾರ್ ಪವರ್ ಇರಬೇಕು ಅಂತ. ಸೊ ಸೋಲಾರ್ ಪವರ್ ಇರಬೇಕು ಅಂತ ಈ ಸ್ಟ್ರಕ್ಚರ್ ನಾವು ಸೋಲಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೋಲಾರ್ ಅವ್ರನ್ನ ಸ್ಟ್ರಕ್ಚರ್ ಬಂದು ಹಾಕಿದ್ದಾರೆ. ಇದ್ರ ಪ್ಯಾನೆಲ್ಸ್ ಹೋಗಿ ಹಾಕಬೇಕು, ಅದು ನೆಕ್ಸ್ಟ್ ವೀಕಲ್ಲಿ ಬಂದು ಹಾಕ್ತಾರೆ ಪ್ಯಾನೆಲ್ಸ್. ಓಕೆ, ಇದು ನಿಮ್ಮ ಇದ್ರಲ್ಲಿ ಪ್ಯಾಕೇಜಲ್ಲಿ ಬಂದಿಲ್ಲ? ಇಲ್ಲ ಪ್ಯಾಕೇಜಲ್ಲಿ ಬರಲ್ಲ, ಸೋಲಾರ್ ಎನರ್ಜಿ ಪ್ಯಾಕೇಜಲ್ಲಿ ಬರೋದೇ ಇಲ್ಲ. ಎಕ್ಸ್ಟ್ರಾ ಕ್ಲೈಂಟ್ ಬೇಕು ಅಂತ ಹಾಕ್ಸ್ಕೊಂಡಿರೋದು. ಸರ್ ಇದೇನು ಕಿಚನ್ ಅಲ್ಲಿ ಹಾಕೋ ಆರ್ವನ ಇಲ್ಲಿ ಟೆರೆಸ್ ಮೇಲೆ ಹಾಕ್ಸ್ಬಿಟ್ಟಿದ್ದೀರಾ? ಆಕ್ಚುಲಿ ಸೆಂಟ್ರಲೈಸ್ಡ್ ಆರ್ಒ ಕೊಟ್ಟಿರೋದು ಫುಲ್ ಬಿಲ್ಡಿಂಗ್ಗೆ. ಸೊ ಎಕ್ಸಾಂಪಲ್ ಇವಾಗ ರೂಮಲ್ಲಿ ಇರ್ತಾರೆ, ನೈಟ್ ಟೈಮ್ ಅಲ್ಲಿ ನೀರ್ ಕುಡಿಬೇಕು, ಕಿಚನ್ ವರ್ಗೂ ಹೋಗ್ಬೇಕು. ಯಾರು ಎಲ್ಲೇ ಬಿಲ್ಡಿಂಗ್ ಅಲ್ಲಿ ಇದ್ರು ನೀರ್ ಕುಡಿಬೇಕಂದ್ರೆ ಕಿಚನ್ ವರ್ಗೂ ಹೋಗ್ಬೇಕು. ಏನಕ್ಕೆ ಹಂಗ್ ಬೇಡ ಅಂತ ಫುಲ್ ಸೆಂಟ್ರಲೈಸ್ಡ್ ಆರ್ಒ ಕೊಟ್ಬಿಟ್ಟು ಇಲ್ಲಿಂದ ಇನ್ನೊಂದು ಲೈನ್ ಕೊಟ್ಬಿಟ್ಟು ಎಲ್ಲಾ ಫ್ಲೋರ್ಗೂ ಡ್ರಿಂಕಿಂಗ್ ವಾಟರ್ ಪ್ರೊವೈಡ್ ಮಾಡಿದೀವಿ. ಎಲ್ಲಾ ಫ್ಲೋರ್ ಅಲ್ಲೂ ಒಂದೊಂದು ಟ್ಯಾಪ್ ಇರುತ್ತೆ, ಆ ಟ್ಯಾಪ್ ಓಪನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮಗೆ ಡ್ರಿಂಕಿಂಗ್ ವಾಟರ್ ಸಿಗುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಡ್ರಿಂಕಿಂಗ್ ವಾಟರ್. ಸೊ ಎಲ್ಲಾ ಫ್ಲೋರ್ಗೂ ಇಲ್ಲಿಂದ ಈ ಲೈನ್ ಏನೋಗಿದೆ ಎಲ್ಲ ಫ್ಲೋರ್ಗೂ ಡ್ರಿಂಕಿಂಗ್ ವಾಟರ್ ಸಪ್ಲೈ ಇದೆ. ಇದು ಆ್ಯಕ್ಚುಲಿ ಎಲ್ಲ ಬಿಲ್ಡಿಂಗಲ್ಲಿ ಮಾಡಿಸಲ್ಲ, ನಾವು ಯೋಚನೆ ಮಾಡಿ ಈ ಥರ ಮಾಡಿರೋದು. ಇನ್ಮೇಲೆ ಎಲ್ಲ ಬಿಲ್ಡಿಂಗಲ್ಲಿ ಮಾಡಬೇಕು ಅಂತ ನಮ್ಮದು ಐಡಿಯಾ ಇದೆ. ಬಟ್ ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ಬರುತ್ತೆ ಕಾಸ್ಟಲ್ಲಿ. ಕ್ಲೈಂಟ್ ಆ್ಯಕ್ಚುಲಿ ಎಕ್ಸ್ಟ್ರಾ ಪೇ ಮಾಡಿ ಇದನ್ನು ಮಾಡಿಸ್ಕೊಂಡಿದ್ದು. ಬಟ್ ಪ್ಲಂಬಿಂಗ್ ಆಗಲಿ, ಎಲೆಕ್ಟ್ರಿಕಲ್ ಸರ್ವಿಸ್ ಆಗಲಿ, ಪ್ಲಂಬಿಂಗ್ ಸರ್ವಿಸಸ್ ಎಲ್ಲ ನಾವೇ ಕೊಟ್ಟು. ಕೆಲವರು ಇದನ್ನ ಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ. ಬಟ್ ಅದು ಕ್ಲೈಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಬೇಕು ಅಂದರೆ 100% ನಾವು ಇದನ್ನು ಮಾಡ್ಕೊಡ್ತೀವಿ, ಬಟ್ ಎಕ್ಸ್ಟ್ರಾ ಚಾರ್ಜಸ್. ಸರ್ ಇದೇನಿದು ಪ್ರೆಷರ್ ಪಂಪ? ಸರ್ ಇದು ಬಂದು ಪ್ರೆಷರ್ ಪಂಪ್ ಆ್ಯಕ್ಚುಲಿ. ಸೊ ಇವಾಗ ನಾವು 3 ಫ್ಲೋರ್ಸ್ ಬಿಲ್ಡಿಂಗ್ ಕಟ್ಟೋವಾಗ ಇಲ್ಲ 5 BHK ಕಟ್ಟೋವಾಗ ತುಂಬಾ ವಾಟರ್ ಔಟ್ಲೆಟ್ಸ್ ಇರುತ್ತೆ. ಸೊ ಎಲ್ಲಾ ಬಾತ್ರೂಮ್ ಆಗಲಿ ತುಂಬಾ ಎರಡು ಬಾತ್ರೂಮ್ ಓಪನ್ ಮಾಡಿದ್ರೆ ಫೋರ್ಸ್ ಕರೆಕ್ಟಾಗಿ ಬರಲ್ಲ ನಮಗೆ. ಸೊ ಫೋರ್ಸ್ ಬರ್ಬೇಕಂತ ಈ ಪ್ರೆಷರ್ ಪಂಪ್ ನ ಇನ್ಸ್ಟಾಲ್ ಮಾಡಿದೀವಿ. ಮನೆಯಲ್ಲಿ 3rd ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ವರೆಗೂ ಒಂದೇ ತರ ಫ್ಲೋ ಬರುತ್ತೆ, ಒಂದೇ ತರ ಫೋರ್ಸ್ ಬರುತ್ತೆ ನೀರು. ಅದಕ್ಕೋಸ್ಕರನೇ ಪ್ರೆಷರ್ ಪಂಪ್ ನಾವು ಇಲ್ಲಿ ಫಿಟ್ ಮಾಡಿದ್ವಿ. ಸೊ ಇಲ್ಲಿ ಏನು ಇದು ನಾಲ್ಕು ಲೈನ್ ವರೆಗೂ ಏನು ನೋಡ್ತಾ ಇದ್ದೀರಾ, ಇದು ಒಂದು ಇನ್ಲೆಟ್ ಹೋಗುತ್ತೆ ಡೈರೆಕ್ಟ್ ಆಗಿ OHT ಅಂದ್ರೆ ಓವರ್ ಹೆಡ್ ಟ್ಯಾಂಕ್ಗೆ. ಇನ್ನೊಂದು ಬಂದು ಹೀಟ್ ಪಂಪ್ ಲೈನು, ಇನ್ನೊಂದು ವಾಟರ್ ಯೂನಿಟ್ ಲೈನು, ಇನ್ನೊಂದು ಕೋಲ್ಡ್ ವಾಟರ್ ಯೂನಿಟ್ ಲೈನು. ಸೊ 4 ಲೈನು ಸಪ್ರೇಟಾಗಿ ಕೊಟ್ಟು ಕೆಳಗವರೆಗೂ ಎಲ್ಲ ತೊಗೊಂಡು ಹೋಗಿದ್ದೀವಿ. ಪ್ಲಸ್ ಅದು ಬಿಟ್ಬಿಟ್ಟು ಇಲ್ಲೊಂದು ಎಕ್ಸ್ಟ್ರಾ ಲೈನ್ ತೊಗೊಂಡು ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್, ಎಕ್ಸಾಂಪಲ್ ಈ ಸೋಲಾರ್ ಹಾಕ್ಬಿಟ್ರು, ಸ್ಪ್ರಿಂಕಲ್ ಮಾಡಬೇಕು, ಫುಲ್ ಡಸ್ಟ್ ಕೂತ್ಕೊಬಿಟ್ಟು ಸ್ಪ್ರಿಂಕಲ್ ಮಾಡಬೇಕು. ಸೊ ಸ್ಪ್ರಿಂಕಲ್ ಮಾಡಬೇಕಂತ ಸ್ಪ್ರಿಂಕಲ್ ಸಿಸ್ಟಮು ಅಲ್ಲಿ ಹಾಕಿದ್ದೀವಿ. ಬ್ರ್ಯಾಂಡ್ ಎಲ್ಲಾನು ಆಸ್ಟ್ರಾಲೇಸರ್. ಎಲ್ಲ ಪೈಪ್ಸ್ ನಿಮ್ಮ ಮನೇಲಿ ಏನಾದರೂ ನೋಡಿ, ಯಾವುದೇ ಪೈಪ್ ನೋಡಿ ಎಲ್ಲ ಆಸ್ಟ್ರಾಲೇ ಯೂಸ್ ಮಾಡಿದ್ದೀವಿ. PVC ಬಂದು ಸುಪ್ರೀಂ ಯೂಸ್ ಮಾಡಿ. ಸರ್ ಯಾವ ಸ್ಟೀಲು ಮತ್ತೆ ಸಿಮೆಂಟ್ ಇವೆಲ್ಲ ಯೂಸ್ ಮಾಡೋದು? ಮನೇಲಿ ಯೂಸ್ ಮಾಡಿರೋ ಎಲ್ಲ ಸ್ಟೀಲು JSW. ಈವನ್ ಕಾಂಪೌಂಡ್ಗೂ ಫುಟಿಂಗ್ ಕೊಟ್ಟು ಕಾಂಪೌಂಡು ಕಾಲಮ್ ಹಚ್ಚಿದೀವಿ, ಅದಕ್ಕೂ JSW ಯೂಸ್ ಮಾಡಿದ್ದೀವಿ. ಸಿಮೆಂಟ್ ನೀವು ಎಲ್ಲ ಫುಲ್ ಬಿಲ್ಡಿಂಗ್ ಸಿಮೆಂಟ್ ನಾವು ACCನೇ ಯೂಸ್ ಮಾಡಿದ್ವಿ. OPC ಆಗಲಿ PPC ಆಗಲಿ ಎಲ್ಲ ACC, ಸುರಕ್ಷಾ ಆಗಲಿ ಎಲ್ಲಾನು ACCನೇ ಯೂಸ್ ಮಾಡಿರೋದು ಬಿಲ್ಡಿಂಗ್ಗೆ. ಅದು ಬಿಟ್ಟು ನಾವು ಕಾಂಕ್ರೀಟಿಂಗ್ ಅಂತ ಏನು ಟೈಮ್ ಬರ್ತೀವಿ, ಸ್ಲ್ಯಾಬ್ ಟೈಮ್ ಏನು ಬರ್ತೀವಿ, ಮೋಲ್ಡ್ ಏನು ಹಾಕ್ತೀವಿ. ಸೊ ಮೋಲ್ಡ್ ಅಂತ ಹೇಳ್ತೀವಿ, ಬಟ್ ಇಟ್ ಇಸ್ ಸ್ಲ್ಯಾಬ್. ಸೊ ಸ್ಲ್ಯಾಬ್ ಏನು ಹಾಕ್ತೀವಿ ಎಲ್ಲಾನು ನಾವು RMCನೇ ಹಾಕಿರೋದು. ಸೊ ಅಲ್ಲಿ RMC ನೀಟಾಗಿ ACCನೇ ಇತ್ತು ಅವ್ರ ಹತ್ರ. ACC RMCನೇ ತೊಗೊಬಂದು ACC ಸ್ಲ್ಯಾಬೇ M25 ಗ್ರೇಡ್ ಎಲ್ಲ ಸ್ಲ್ಯಾಬು ಹಾಕ್ತೀವಿ. ಸರಿ, ಮೋಲ್ಡ್ ಕಾಂಕ್ರೀಟ್ ಹಾಕೋವಾಗ ನೀವು ಗ್ಯಾಂಗ್ನ ಕರ್ಕೊಬಂದೇ ಹಾಕ್ಸ್ಬೋದಲ್ಲ, ಏನಕ್ಕೆ RMC ಯೂಸ್ ಮಾಡ್ತೀರಾ? ಹೌದು, ಗ್ಯಾಂಗ್ ಕರ್ಕೊಂಬಂದು ಹಾಕ್ಸ್ಕೋಬೋದು, ಅದು ಸ್ಟ್ರಾಂಗ್ ಇದೆ, ಅದಿಲ್ಲ ಅಂತಿಲ್ಲ. ಬಟ್ ನಮಗೆ ಈಸಿ ಇರಬೇಕು ಎಲ್ಲ ಕೆಲಸ ಮಾಡೋಕ್ಕೆ. ಸೊ ಗ್ಯಾಂಗನ್ನು ಕರ್ಕೊಬಂದರೆ ಅವ್ರು ಒಂದು 20 ಜನ ಬರ್ತಾರೆ, ಅವ್ರನ್ನ ನೋಡ್ಕೋಬೇಕು. ಅವ್ರು ಕರೆಕ್ಟಾಗಿ ಎಮ್ಸಾನ್ ಕರೆಕ್ಟಾಗಿ ಆಗ್ತಾ ಇದ್ದಾರಾ, ಒಂದು ಬಾಣ್ಲಿ ಇಲ್ಲ ಕರೆಕ್ಟಾಗಿ ಸಿಮೆಂಟ್ ಆಗ್ತಾ ಇದ್ದಾರೆ, ಮಿಕ್ಸಿಂಗ್ M25 ಕರೆಕ್ಟಾಗಿ ರೇಷಿಯೋ ಆಗ್ತಾ ಇದೆ ಅಂತ ನೋಡ್ತಾನೇ ಇರಬೇಕು. ಅದಕ್ಕೋಸ್ಕರ ಒಬ್ಬ ಪರ್ಸನ್ ಅಲ್ಲೇ ನಿಂತಿರ್ಬೇಕು ನೋಡೋಕ್ಕೋಸ್ಕರ. ಅದಕ್ಕೋಸ್ಕರ ಆ ಕಷ್ಟನೇ ಬೇಡ ಅಂತ ನಾವು RMC ಪ್ಲಾಂಟ್ ಇದೆ, ಇಲ್ಲೇ ಪಕ್ಕದಲ್ಲಿ ಎಷ್ಟೋ RMC ಪ್ಲಾಂಟ್ಗಳಿದೆ. ಸೊ ಅದರಿಂದ ACC ಎಲ್ಲಿ ಸಿಗುತ್ತೋ ನೋಡಿಕೊಂಡು, ಇಲ್ಲ ಯಾವ ಸಿಮೆಂಟ್ ಬೇಕೋ ಆ ಸಿಮೆಂಟ್ ನೋಡಿಕೊಂಡು ತೊಗೊಬಂದು RMC ಮಾಡೋದು ಆ್ಯಕ್ಚುಲಿ ತುಂಬ ಈಸಿ. ಮೋಲ್ಡ್ ಮಾಡೋಕ್ಕೆ ನಾರ್ಮಲ್ ಆಗಿ ಸ್ಲ್ಯಾಬ್ ಹಾಕೋಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಗುತ್ತೆ. ಅದೇ RMC ಹಾಕಿದ್ರೆ 2 hours ಮುಗಿಯುತ್ತೆ. ಟೈಮು ನಮ್ಗೆ ಸೇವ್ ಆಗುತ್ತೆ, ಅಮೌಂಟು ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಸೊ ಲೇಬರ್ ಆದ್ರಿಂದ ತುಂಬ ಲೇಬರ್ ಬರೋದ್ರಿಂದ ಅಮೌಂಟು ಅಷ್ಟೇ ಆಗುತ್ತೆ, ಅಷ್ಟೇ ಸೇಮ್ ಆಗುತ್ತೆ. ಆ್ಯಕ್ಚುಲಿ RMC ಈ ಟೈಮಲ್ಲಿ ಈ ಕಾಲದಲ್ಲಿ RMC ಬೆಟರ್. We choose him for his qualification and his experience. That is, he is a engineer also, civil engineer, as well as he is into the construction line also. So going through all the processes, we could find that he will be most suitable person for constructing a house. And how was the communication between you and Jayant? Yeah, it was during the process? regular communication. We were talking, we were discussing, and we were taking steps. This is good, this is not good. If something was done wrong by the laborers and machines, something like that, certainly it happened sometimes, but it was curable, it was corrective. So it was done. It was done in time. So ultimately building came as per our design and as per our time. I may be angry, I may be,
asking something unusual, but he was very cool and he was cool-headed. This project was completed in cool-headed. He is a perfect professional in the terms of construction. Yeah. It is his education, his qualification, and his profession also. Now he is a perfect professional. There is a good sense of the modern updates with him. He understands how to construct a building with the modern science. Like we wanted 2-pillar only, and he was able to beautifully execute a 2-pillar building. Technology is just not electronics. Technology is also civil engineering. And he, being a civil engineer, he literally understands how a structure has to be constructed and meet the client's requirement. Means I would say just go ahead, work with him. He sinks to your energy. He's a very honest and a very cool-headed guy. You need a person who can take care, you can manage your anger, because usually clients get into that phase. Oh my God, what happened? Jayant, I have never heard him pitched high. He's a complete professional. His anger management is very nice. ಈ ಮನೆ ಓನರು ಜಯಂತ್ ಅವರ ಕೆಲಸದ ಬಗ್ಗೆ ಮಾತಾಡುವಾಗ ಒಂದು ವಿಷಯ ಹೇಳಿದ್ರು. ಅವರು ತುಂಬಾ ಹಾನೆಸ್ಟ್ ಮತ್ತೆ ಯಾವುದೇ ತರ ಚೀಟಿಂಗ್ ಮಾಡಲ್ಲ ಅಂತ. ಹಾಗೆ ಕಾಂಟ್ರಾಕ್ಟರ್ಗೆ ಮೈನ್ ಬೇಕಾಗಿರೋದೇ ಪ್ರೊಫೆಷನಲಿಸಂ. ಕಾಂಟ್ರಾಕ್ಟರ್ಸ್ ಇದ್ದಂಗೆ ಹೇಳ್ಬೇಕು, ಯಾವುದೇ ಮುಚ್ಚುಮರೆ ಇಲ್ಲದೆ ಕ್ಲೈಂಟ್ ಹತ್ರ ಓಪನ್ ಆಗಿರ್ಬೇಕು. ಹಾಗೆ ಮನೆ ಕಟ್ಟಬೇಕಾದ್ರೆ ಕಾಂಟ್ರಾಕ್ಟರ್ ಮತ್ತೆ ಕ್ಲೈಂಟ್ಗೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಜಗಳ ಬರುತ್ತೆ, ಮುರುಸ್ ಬರುತ್ತೆ. ಬಟ್ ಅದನ್ನ ಕಾಂಟ್ರಾಕ್ಟರ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ತುಂಬಾನೇ ಮುಖ್ಯ. ಈ ವಿಷಯದಲ್ಲಿ ಈ ಮನೆ ಓನರು ಜಯಂತ್ ಅವ್ರಿಗೆ 100ಕ್ಕೆ 100 ಮಾರ್ಕ್ಸ್ ಕೊಡ್ತಾರೆ. ಯಾಕಂದ್ರೆ ಇವ್ರು ಅಷ್ಟು ಚೆನ್ನಾಗಿ ಎಲ್ಲದನ್ನು ಹ್ಯಾಂಡಲ್ ಮಾಡಿದಾರಂತೆ. ನೀವು ಕಷ್ಟಪಟ್ಟು ತಗೊಂಡಿರೋ ಸೈಟ್ ಅಲ್ಲಿ ನಿಮ್ಗೆ ಇಷ್ಟ ಆಗೋ ತರ ಮನೆ ಕಟ್ಕೊಡ್ಬೇಕಂದ್ರೆ ಜಯಂತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ನಿಮ್ಗೆ ನಂಬಿಕೆ ಬಂತು ಅಂದ್ರೆ ಕೆಲಸ ಕೊಡಿ. ನಿಮ್ ನಂಬಿಕೆನ ಕೊನೆ ತನಕ ಹೀಗೆ ಉಳಿಸ್ಕೋತಾರೆ.